ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯುವರ್ ನೇಮ್ ಸಚಿನ್. ಸ್ಟಾರ್ಟ್ ಮಾಡ್ತಾ ಇದೀವಿ ಜರ್ನಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ. ಇವಾಗ ಇಬ್ರು ಇದೀವಿ, ನೆಕ್ಸ್ಟ್ 4 ಜನ ಆಗ್ತಾರೆ. ಸ್ವಲ್ಪ ಬರೋದ್ ಬಂದಿದೀವಿ. ಈಗ ಹಿಂಗೆ ಹೋಗೋಣ. ಹಿಂಗೆ ಬಂದಿರೋರು ಇಬ್ರು ರೂಟ್ ತಪ್ಪಿರ್ಬೋದು. ವೆದರ್ ನೋಡಿ, ಎಂತ ವೆದರ್ ಕರ್ಕೊಂಡ್ಬಂದಿದ್ದೀನಿ ಬಾಬಾ. ಚೆನ್ನಾಗಿಲ್ವಾ? ಸೂಪರ್ ವೆದರ್ ಮಾತ್ರ. ಹೌದು, ನೋಡ್ತೀಯಾ ಇನ್ನೊಂದ್ಸತಿ? ನನ್ನ ಎಲ್ಲಿ ಬರೋ ಸುಸ್ತಾಗಿದೆ. ಇರಪ್ಪ ಅವ್ರನ್ನೇ ಫೈನಲಿ ರೀಚ್ಡ್ ಕಳ್ಸ ರೀಚ್ ಆದಮೇಲೆ ಈ ಥರ ಇತ್ತು ವ್ಯೂ. ಗಾಡಿನೇ ಕಷ್ಟಪಡುತ್ತಾ ಇದೆ. ಈಗ ಗೊತ್ತೇಳಿ ಏನೋ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ಬರೋದಲ್ಲ, ಹತ್ತಿಸ್ಬಿಡ್ತೀನಿ ಎಳ್ದು ಬಿಡ್ತೀನಿ ಅಂತ. ಆಯ್ತಾ? ನೀವು ನೋಡಿದ್ ಯಾವ ತರ ಈ ತರ ನೋಡಿ ಹೆಂಗಿದೆ ಕಾಡು. ಒಳ್ಳೆ ಕಳ್ಳ ಪತ್ತಲ್ಲಿ ಕಮ್ಮಲಿಯಾ ಬೋಲು ಹಾಯ್. ಕಷ್ಟದಲ್ಲೂ ಸಾಂಗ್ ಆಡ್ತಾ ಇದೀನಲ್ಲ. ಲಿಟ್ರಲಿ ಯಾವುದೋ ಗುಹೆ ಒಳಗಡೆ ಎಂಟ್ರ್ ಆಗ್ತಾ ಇದೀವಿ ಅಂತ ಫೀಲ್ ಆಗ್ತಾ ಇತ್ತು. ಚೆನ್ನಾಗಿತ್ತು ಫಾಗ್ ಇತ್ತು. ನೀನ್ ಡವ್ ಕೊಡ್ಸಿರೋ ಫೋನ್ ಬೀಳ್ಸ್ಬಿಟ್ಟು ಆಮೇಲೆ ಕಷ್ಟ ಆಗುತ್ತೆ ಜಿಂದಗಿ. ಮೆಟ್ ಹೋದೆ, ಯೋಚನೆ ಮಾಡು. ಫಾರೆಸ್ಟ್ ಎಲ್ಲ ನೋಡಿಕೊಂಡು ರಾಣಿಜೇರಿ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ವಿ. ಹಾಫ್ ಆಫ್ ದ ವೇ ಮಾತ್ರ ಬೈಕಲ್ಲಿ ನಾವು ಹತ್ತಿದ್ವಿ, ಇನ್ನು ಹಾಫ್ ಹತ್ತಕ್ಕೆ ಹೋಗಿಲ್ಲ. ಏನಕ್ಕೆ ಸುಮ್ಮನೆ ರಿಸ್ಕ್ ಅಂತ ಇರೋದೇ 4 ಜನ. ಇದು ರಾಣಿಜೇರಿ ವ್ಯೂ ಪಾಯಿಂಟು ಚೆನ್ನಾಗಿದೆ. ಇದ್ರ ಹಿಂದಿನ ಕತೆ ಗೊತ್ತಾಗಬೇಕು ಅಂದರೆ ನೀವು ಇದೇ ಜಾಗಕ್ಕೆ ಹೋಗಿ ತಿಳ್ಕೊಬೇಕಾಗುತ್ತೆ. ಟ್ರೆಕ್ಕಿಂಗ್ ಹೋಗ್ಬೇಕು ಅಂತ ಇದ್ವಿ, ಬಟ್ ಸಮಯದ ಅಭಾವ ಇದೆ. ತುಂಬಾ ಪ್ಲೇಸಸ್ ಕವರ್ ಮಾಡ್ಬೇಕಾಗುತ್ತೆ, ಅದಕ್ಕೋಸ್ಕರ ಟ್ರೆಕ್ಕಿಂಗ್ ಕ್ಯಾನ್ಸಲ್. ಒಳ್ಳೆ ಒಂದು ಪ್ಲೇಸಿಗೆ ಬಂದಿದ್ದೀವಿ. ರೋಡಿಗೆ ಸೂಪರ್ ಆಗಿದೆ ಸೀಸನ್. 2 ವೀಲರ್ ಜೊತೆಗೆ ಇಲ್ಲೊಂದು ಶೂಟ್ ಮಾಡೋಕ್ಕೆ ಚೆನ್ನಾಗಿತ್ತು ಜಾಗ. ಇದಾದಮೇಲೆ ನಾವು ಹೋಗಿದ್ದೆ ಈ ಪ್ಲೇಸ್ ಬಂದು ಮೈದಾಡಿ ಗುಡ್ಡ. ಇದೂ ರಾಣಿಜೇರಿಯಿಂದ ಪಕ್ಕದಲ್ಲೇ ಇರೋದು. ಈ ಕಡೆಯಿಂದ ರಾಣಿಜೇರಿ ಚೆನ್ನಾಗಿ ಕಾಣಿಸುತ್ತೆ. ಫೈನಲಿ ಸ್ಟೇ ರೀಚ್ ಆದ್ವಿ. ಸ್ಟೇ ಮುಂದೆ ಈ ಥರದಲ್ಲಿ ಚೆನ್ನಾಗಿದೆ ತೋಟ, ನೀರು ಸೂಪರ್. ಎಲ್ಲೋದ್ರೂ ನಮ್ಗೆ ನವಿಲ್ ಸಿಗ್ತಾ ಇದೆಯಲ್ಲ. ಯೂಟ್ಯೂಬ್ ಚಾನಲ್ ಹೆಸರು ಸ್ಟೋರಿಲಿ ಟ್ವಿಸ್ಟ್. ರಾತ್ರಿ ಹೋಗ್ಬೇಕಾದ್ರೆ ಈ ರೋಡಲ್ಲಿ ನಡೆದಿದ್ದಾದ್ರೂ ಏನು ಸಖತ್ ಕಷ್ಟ ಆಯ್ತು ಈ ರೋಡು, ಆದ್ರೂ ಮೇಡ್ ಇಟ್ ಅಂಡ್ ಫೈನಲಿ. ಬೆಳಗ್ಗೆನೇ ಇದೊಂದು ಹರಿತಾ ಇರೋ ಒಂದು ಪ್ಲೇಸ್ಗೆ ಹೋದ್ವಿ, ನೀರು ಹರಿತಾ ಇರೋ ಜಾಗ ಆ್ಯಕ್ಚುಲಿ. ಸೊ ಇಲ್ಲಿ ಯಾರೂ ಅಲೋಡ್ ಇಲ್ಲ, ನಾವು ಗೊತ್ತಾಗದೆ ಎಂಟ್ರ್ ಆಗಿದ್ವಿ ಅಷ್ಟೇ. ಕೊನೆಗೆ ಪೊಲೀಸ್ನವ್ರು ಬಂದು, ಸರ್ ದಯವಿಟ್ಟು ಮೇಲ್ ಬನ್ನಿ ಅಂದರು. ಮೇಲ್ ಬರ್ಬೇಕಾಗಿ ಬಂತು. ನಮ್ಮ ಅಣ್ಣ ಒಬ್ಬರು 2 ವೀಲರ್ನ ಸ್ಟಂಟ್ ಮಾಡ್ತೀನಿ ತೊಗೊಂಡೋಗಿದ್ರು. ಇವ್ರನ್ನೂ ಪೊಲೀಸ್ನವರು ಸಖತ್ ಮರ್ಯಾದೆ ವಾಪಸ್ ಕರ್ಸ್ಕೊಂಡ್ರು. ಮಳೆ ಐತಂತೆ 4 days. ಫುಲ್ ಬಿಸಿಲು. ನಮ್ಮ ಜೊತೆ ಒಬ್ಬ ದರಿದ್ರ ಇದ್ದಾನೆ. ಮಳೆ ಐತಂತೆ 4 days. ನಮ್ಮ ಜೊತೆ ಒಬ್ಬ ತೋರಿಸ್ತೀನಿ, ಸಖತ್ ಅದೃಷ್ಟ ಅಂತ ಅವನು. ಡೇ ಬಂದು ಕ್ಯಾಮ್ರಾ ಇದಿಷ್ಟೇ ಹಿಂಗಿತ್ತು. ಲಕ್ಕಿ ಪರ್ಸನ್ ಇವ್ರೆ. ಇವ್ರು ರೈನ್ ಜಾಕೆಟ್ ಇನ್ನೇನು ಹಾಕೊಂಡ್ರೆ ಸಾಕು, ಬಿಸಿಲು ಹೊಡೆಯಕ್ಕೆ ಸ್ಟಾರ್ಟ್ ಆಗಿದೆ. ಪ್ಲೀಸ್ ಒಂದೇ ಒಂದ್ಸತಿ ಹಾಕೊಳ್ರಿ. ಊರ್ನವರು ಭಾನುವಾರದಿಂದ ಮೋಸ್ಟ್ಲಿ ಒಂದು ಫೋಟೋ ಹಿಡ್ಕೊಬೋದು ಇಲ್ಲಿ. ಈ ಸೀಸನ್ ಬೇರೆ, ಸೀಸನ್ ಕಾಲದಲ್ಲಿ ಬ್ಯಾಕ್ ಟು ಬ್ಯಾಕ್ ಮಳೆ ಬಂದ್ರೆ ಇಲ್ಲಿ ಬಿಸ್ನೆಸ್ ಆಗಲ್ಲ. ಸೊ ಅದಕ್ಕೆ ಹೋಗ್ತಾ ಇದ್ದಾರೆ ರೈನ್ ಕೋಟ್ ಹಾಕೋಕೆ ಸ್ಟೇಗೆ. ಸಂಶಯ ಕತೆ ಆಯ್ತು, ಸಂಶಯ ಮುಗಿಸ್ಬಿಟ್ಟು ಹೋಗ್ತಾ ಇದೀವಿ. ಸೊ ಇವಾಗ ಕುದುರೆಮುಖ. ಬ್ಯಾಕ್ ಗ್ರೌಂಡ್ ವ್ಯೂ ಮತ್ತೆ ಸಕ್ಕತ್ತಾಗಿದೆ. ಕುದುರೆಮುಖ ಎಂಟ್ರಿ ಆಗಿ ಸ್ಟೇ ಹುಡುಕ್ತಾ ಇದೀವಿ. ವಾತಾವರಣ ಚೆನ್ನಾಗಿದೆ. ಇಲ್ಲಿ ಏನು ಜಾಸ್ತಿ ದೂರ ಏನು ಬಂದಿಲ್ಲ, 5-6 ಕಿಲೋಮೀಟರ್ ಬಂದಿರ್ಬೋದು ಅಷ್ಟೇ. ನಾವು ಎಂಟ್ರಿನ ಕುದುರೆಮುಖ ಎಂಟ್ರಿ ಅದೇ. ಓಕೆ, ಫೈನಲ್ ಎಂಟ್ರಿ ಆಗಿದೆ. ಒಳಗಡೆ ಎಂಟ್ರಿ ಆಗ್ತಾ ಇದ್ದಾರೆ. ರೈಡಿಂಗ್
ವಾಪಸ್ ಬಂದು ಬೇಸಿ ಇತ್ತು ಅಂತ ಅನ್ಬಿಟ್ರೆ ವಾತಾವರಣ ಮಾತ್ರ ಅಲ್ಲ, ಪ್ಲೇಸಲ್ಲಿ ಒಂದೊಂದ್ಸತಿ ಈ ತರ ಆಗ್ಬಿಡುತ್ತೆ. ಈಗ ಇದನ್ನ ಎಳೆಯೋದೇ ಟಾಸ್ಕ್, ನೆಕ್ಸ್ಟ್ ಟಾಸ್ಕ್. ಫೈನಲಿ ಎಳ್ದಿದ್ದೀವಿ ಅದಕ್ಕೆ ಸಪೋರ್ಟ್ ಇಲ್ಲ. ಆಚೆ ಇದೆ. ಆನ್ ದ ವೇ ಹೋಗ್ತಾ ಹ್ಯಾಂಗಿಂಗ್ ಬ್ರಿಡ್ಜ್ ಸಿಗುತ್ತೆ, ಚೆನ್ನಾಗಿದೆ ವ್ಯೂ ಅಂಡ್ ವಾಟರ್. ನೆಕ್ಸ್ಟ್ ವೇಟ್ ಆ್ಯಂಡ್ ವಾಚ್ ಫಾರ್ ದ ಪಾರ್ಟ್ 2 ಕುದುರೆಮುಖದಲ್ಲಿ.